ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಧನುರ್ಮಾಸದಲ್ಲಿ ಈ ಮಂತ್ರ ಪಠಿಸಿದರೆ ಕ್ಷಣದಲ್ಲೇ ಆಸೆಗಳೆಲ್ಲ ಈಡೇರುವುದು. ಧನುರ್ಮಾಸವು ಆರಾಧನೆ ಮಂತ್ರಗಳ ಪಠಣೆಗೆ ಸೂಕ್ತವಾದ ಮಾಸವಾಗಿದ್ದು, ಈ ಮಾಸದಲ್ಲಿ ಕೆಲವೊಂದು ಮಂತ್ರಗಳನ್ನು ನಾವು ಪಠಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುವುದು. ಧನುರ್ಮಾಸದಲ್ಲಿ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು, ಈ ಮಂತ್ರಗಳ ಪ್ರಯೋಜನವೇನು, ಅದರ ಬಗ್ಗೆ ತಿಳಿದುಕೊಳ್ಳೋಣ. ಧನುರ್ಮಾಸವು ಈಗಾಗಲೇ ಪ್ರಾರಂಭವಾಗಿದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಈ ಮಾಸವನ್ನು ಅತ್ಯುತ್ತಮ ಮಾಸವೆಂದು ಹೇಳಿದ್ದ ಕಾರಣ ಇದನ್ನು ಅತ್ಯಂತ ಪವಿತ್ರ ಮಾಸವೆಂದು ಕರೆಯಲಾಗುತ್ತದೆ. ಹಾಗಾಗಿ ಧನುರ್ಮಾಸದಲ್ಲಿ ಪೂಜೆ, ವ್ರತ, ಜಪ ಮತ್ತು ತಪಸ್ಸುಗಳಿಗೆ ವಿಶೇಷ ಮಹತ್ವವಿದೆ. ಧನುರ್ಮಾಸದಲ್ಲಿ ಈ ಮಂತ್ರಗಳನ್ನು ಪಠಿಸಿ ನೀವು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣನ ವಿಶೇಷ ಅನುಗ್ರಹಗಳನ್ನು ಪಡೆಯಲು ಬಯಸಿದರೆ ಧನುರ್ಮಾಸದಲ್ಲಿ ಕನಿಷ್ಠ 108 ಬಾರಿ ಈ ಮಂತ್ರಗಳನ್ನು ಜಪಿಸಬೇಕು. ಈ ಮಂತ್ರಗಳ ಪಠಣವು ನಿಮ್ಮೆಲ್ಲ ಆಸೆಗಳನ್ನು ಮಂತ್ರಗಳು ಹೀಗಿವೆ: ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸು ಶುದ್ಧವಾಗಿರುತ್ತದೆ ಮತ್ತು ದೇವರ ವಿಶೇಷ ಅನುಗ್ರಹಗಳನ್ನು ನಾವು ಪಡೆದುಕೊಳ್ಳಬಹುದು. ಎರಡನೇ ಮಂತ್ರ: ಓಂ ಶ್ರೀ ಗೋವಿಂದ ದಾಮೋದರ ಮಾಧವತೆ. ಈ ಶಕ್ತಿಯುತ ಮಂತ್ರವು ಶ್ರೀಕೃಷ್ಣನ ವಿವಿಧ ಹೆಸರುಗಳನ್ನು ನಮಗೆ ನೆನಪಿಸುತ್ತದೆ. ಧನುರ್ಮಾಸದಲ್ಲಿ ಈ ಮಂತ್ರವನ್ನು ಪಠಿಸುವುದರಿಂದ ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಮೂರನೇ ಮಂತ್ರ: ಓಂ ಶ್ರೀ ಕೃಷ್ಣಾಯ ನಮಃ. ಈ ಶಕ್ತಿಯುತ ಮಂತ್ರವನ್ನು ಶ್ರೀಕೃಷ್ಣನಿಗೆ ಸಮರ್ಪಿಸಲಾಗಿದೆ. ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ದೇವರ ಅನುಗ್ರಹ, ಸಂತೋಷ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಬಹುದು. ನಾಲ್ಕನೇ ಮಂತ್ರ: ಓಂ ವಿಷ್ಣುವೇ ನಮಃ. ಈ ಮಂತ್ರವು ವಿಷ್ಣುವಿನ ಎಲ್ಲ ರೂಪಗಳ ಆರಾಧನೆಯನ್ನು ಸಂಕೇತಿಸುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ನಾವು ಅನುಭವಿಸುತ್ತಿರುವ ಪ್ರತಿಯೊಂದು ತೊಂದರೆಗಳು ಮಂಜಿನಂತೆ ಕರಗುವುದು. ಐದನೇ ಮಂತ್ರ: ಓಂ ನಮೋ ನಾರಾಯಣಾಯ. ಈ ಮಂತ್ರವು ವಿಷ್ಣುವಿನ ನಾರಾಯಣ ರೂಪಕ್ಕೆ ಪೂಜೆಯನ್ನು ಸಂಕೇತಿಸುತ್ತದೆ. ಧನುರ್ಮಾಸದಲ್ಲಿ ಯಾರು ಈ ಮಂತ್ರಗಳನ್ನು ಹೃದಯದಿಂದ ಜಪಿಸುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ 5 ಮಂತ್ರಗಳನ್ನು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುವುದರಿಂದ ತುಂಬನೇ ಪ್ರಯೋಜನಕಾರಿಯಾಗಿರುತ್ತದೆ. ಧನುರ್ಮಾಸದಲ್ಲಿ ಯಾವ ವ್ಯಕ್ತಿ 108 ಬಾರಿ ಈ ಮಂತ್ರಗಳನ್ನು ಪಠಿಸುತ್ತಾನೋ ಅವನ ಕಷ್ಟಗಳೆಲ್ಲ ದೂರವಾಗುವುದು. ಧನುರ್ಮಾಸದಲ್ಲಿ ಈ ನಿಯಮಗಳನ್ನು ಪಾಲಿಸಬೇಕು. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಕರ್ಮಗಳನ್ನು ಮುಗಿಸಬೇಕು. ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸಿರಬೇಕು. ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ಶ್ರೇಷ್ಠ. ಪ್ರತಿನಿತ್ಯವೂ ದೇವರಿಗೆ ನೈವೇದ್ಯವಾಗಿ ಹುಗ್ಗಿ ಅನ್ನವನ್ನು ಅರ್ಪಿಸಬೇಕು. ಪಾರಾಯಣವನ್ನು ನೈವೇದ್ಯ ಅರ್ಪಣೆಯ ನಂತರವೂ ಮಾಡಬಹುದು. ಧನುರ್ಮಾಸದ ಒಂದು ದಿನ ಆದರೂ ವಿಷ್ಣುವಿಗೆ 5 ತುಪ್ಪದ ಆರತಿಯನ್ನು ಮಾಡುವುದರಿಂದ 1000 ವರ್ಷದ ಪೂಜೆ ಮಾಡಿದ ಫಲ ದೊರೆಯುತ್ತದೆ. ಪೂಜೆಯು ಆರಂಭವಾಗಿ ಸೂರ್ಯೋದಯಕ್ಕಿಂತ ಮುನ್ನವೇ ಮುಕ್ತಾಯವಾಗುವ ಮಾಸವಿದು. ಇದನ್ನು ಧನುರ್ ಪೂಜೆ ಎಂದು ಕರೆಯುತ್ತಾರೆ. ದೇವತೆಗಳಿಗೆ ಈ ಧನುರ್ಮಾಸವು ರಾತ್ರಿ ಮತ್ತು ಹಗಲು ಎರಡೂ ಸೇರಿದ ಸಮಯವೆಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಯಾರು ಭಗವಂತನನ್ನು ಪೂಜಿಸಿ ನೈವೇದ್ಯವನ್ನು ಅರ್ಪಿಸುತ್ತಾರೋ ಅವರ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ. ನಾವು ಈ ಧನುರ್ಮಾಸ ಪೂರ್ತಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋಣ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.